ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನು ಎಲೆಕೋಸು ಪಲ್ಯನ ತುಂಬ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು, ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಾನಿವತ್ತು ಎಲೆಕೋಸು ಪಲ್ಯನ ಮಾಡಿದ್ದೀನಿ, ಅಂದರೆ ಕ್ಯಾಬೇಜ್ ಪಲ್ಯನ. ಈ ವಿಡಿಯೋನ ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡ್ದಲೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಹಾಕೋತಾ ಇದ್ದೀನಿ. ಅದಾದ ನಂತರ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಕಡಲೆಬೇಳೆ ಹಾಕೋತಿದ್ದೀನಿ. ಇಲ್ಲಿ ಸಾಸಿವೆ ಹಾಕೋದು ಸ್ಕಿಪ್ ಆಗಿದೆ, ನೀವು ಸಾಸಿವೆ ಹಾಕ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉದ್ದಿನ ಬೇಳೆನೂ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು 7-8 ಕರಿಬೇವಿನ ಎಲೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದು ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಕಲರ್ ಚೇಂಜ್ ಆಗಿದ ನಂತರ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು, ಅಂದರೆ 1 ಈರುಳ್ಳಿಯಷ್ಟು ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಳ್ತಾ ಹೋಗೋಣ. ಅದಕ್ಕೆ ಸ್ವಲ್ಪ ನಾನಿಲ್ಲಿ 1/4 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ತೊಗೊಂಡಂಥ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಅದಕ್ಕೆ ಸ್ವಲ್ಪ ಕ್ಯಾರೆಟ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡು ಈಗ ಇದನ್ನು ನಾವು ತಿರುಗಿಸ್ಕೊಳ್ತಾ ಹೋಗೋಣ. ಕ್ಯಾಬೇಜಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಬೇಯ್ತಾ. ಇದರಲ್ಲಿ ನೀವು ಚಿತ್ರಾನ್ನನಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದು ಒಂದು 5 ನಿಮಿಷ ಬೇಯಲಿ. ಅಷ್ಟೊದಕ್ಕೆ ನಾವೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಟೊಮೊಟೊನ 2 ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ. ಅದಕ್ಕೆ ಒಂದೇ ಒಂದು ಸ್ವಲ್ಪ ನಾನಿಲ್ಲಿ ಶುಂಠಿನ ಹಾಕೋತಿದ್ದೀನಿ. ಶುಂಠಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅರೋಮಾನ ಕಾರಣಕ್ಕೋಸ್ಕರ. ಈಗ ಹಾಕ್ಕೊಂಡು ನಾನು ನೀರು ಹಾಕ್ತಲೇ ರುಬ್ತಾ ಇದ್ದೀನಿ, ಯಾಕೆಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ. ಹೀಗೆ ಇದನ್ನು ನುಣ್ಣಗೆ ಇಲ್ಲಾಂದರೆ ತರಿಯಾಗಿ ರುಬ್ಕೊಂಬರೋಣ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ, ಇಷ್ಟೇ ರುಬ್ಕೊಂಡ್ರೆ ಸಾಕು ನೋಡಿ. ಈಗ ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ, ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ಎಲೆಕೋಸಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಬೇಯ್ತಾನೆ ನೀರೆಲ್ಲ ಹಾಗೆ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ ನಂತರ ನಾನೀಗ ಏನು ಟೊಮೊಟೊನ ರುಬ್ಕೊಂಡಿದ್ದೆ ನೋಡಿ, ಅದನ್ನು ನಾನಿಲ್ಲಿ ಹಾಕೋತಾ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೀವು ಟೊಮೊಟೊನೂ ಬೇಕಾದ್ರೆ ಕಟ್ ಮಾಡಿ ಸ್ವತಃ ಹಾಕೋಬೋದು. ಈ ಥರ ಮಿಕ್ಸಿ ಜಾರ್ ರುಬ್ಬಿಟ್ಟು ಮಾಡೋದ್ರಿಂದ ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಥರ ರುಬ್ಬಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 1/4 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದ್ಮೇಲೆ ನೋಡಿ, ಈಗ ಬೇಯ್ತಾ ಹೋಗ್ತಾ ಇದೆ ನೋಡಿ. ಆಲ್ರೆಡಿ 3/4 ಭಾಗ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು 2 ನಿಮಿಷ ಬಿಡೋಣ ಈಗ ನಾವು ಇದನ್ನು ಬೇಯೋದಕ್ಕೆ ನೋಡಿ. 2 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದೆ. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಗ್ಯಾಸ್ನ. ಫೈನಲ್ ಆಗಿ ಪಲ್ಯ ರೆಡಿ ಆಯಿತು. ಲಾಸ್ಟದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಖಂಡಿತ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಕ್ಯಾಬೇಜ್ ಪಲ್ಯನ ಮಾಡಿ ನೋಡಿ ಒಂದ್ಸಲ ಮನೇಲಿ. ಎಷ್ಟೊಂದು ಥರನೇ ಇದೆ ಕ್ಯಾಬೇಜ್ ಪಲ್ಯ ಮಾಡೋದು. ಈ ಥರನೂ ಒಮ್ಮೆ ಟ್ರೈ ಮಾಡಿ. ನೀವು ಟೊಮೊಟೊ ಜೊತೆಗೆ ಬೇಕಾದರೆ ಗೋಡಂಬಿ, ಮೊಸರು, ಟೊಮೊಟೊ 3 ರುಬ್ಬಿ ಹಾಕಿ ಮಾಡಿ, ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಫ್ರೆಂಡ್ಸ್. ಇದನ್ನು ನೀವು ಚಪಾತಿ ಇಲ್ಲ ರೊಟ್ಟಿಗೆ ಇಲ್ಲಾಂದರೆ ಮುದ್ದೆಗೆ ಯಾವುದಕ್ಕಾದರೂ ಮಾಡ್ಬೋದು. ಈ ಥರ ಪಲ್ಯನ ತುಂಬ ಚೆನ್ನಾಗಿರುತ್ತೆ. ಎಲೆಕೋಸು ಪಲ್ಯ ಅಂತೂ ತುಂಬ ಸೂಪರಾಗಿ ಬರುತ್ತೆ ಮಾತ್ರ. ಈ ಥರ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಈ ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಹೊಸಬರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.